ನಮಸ್ಕಾರ. ಈ ಒಂದು ದಿನ ಮಾತ್ರ ಮಂತ್ರ ಬಾಯಿಯಿಂದ ಹೇಳ್ತಾ ಇರಿ. ಖಂಡಿತವಾಗ್ಲೂ ದುಡ್ಡು ಬರ್ತಾನೆ ಇರುತ್ತೆ ನಿಮಗೆ. ಬೇಕಿದ್ದರೆ ಇವತ್ತೇ ಪರೀಕ್ಷೆ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಎಸ್ಪೆಷಲಿ ವರ್ಷದಲ್ಲಿ ಈ ಒಂದು ದಿನ ಮಾತ್ರ ಮಂತ್ರ ಹೇಳ್ತಾನೇ ಇರ್ರಿ. ಕುಂತರು, ನಿಂತರು, ಮಲಗಿದ್ರು, ಓಡಾಡ್ತಿದ್ರು, ಟಿ ವಿ ನೋಡ್ತಿದ್ರು, ಹೊರಗಡೆ ಇದ್ದರು, ಒಳಗಡೆ ಇದ್ದರು, ನಿಮ್ಮ ಮನೆಗಿದ್ದರು, ವ್ಯಾಪಾರ ಮಾಡುವ ಸ್ಥಳದಲ್ಲಿದ್ದರು, ಕೃಷಿ ವ್ಯವಸಾಯ ಮಾಡೋಕ್ಕೆ ಹೋಗಿರ್ತಿರೋ ತೋಟಕ್ಕೆ, ಅಲ್ಲಾದರೂ ನೀವೇನೇ ಕೆಲಸ ಮಾಡ್ತಿರ್ರಿ. ಪೂಜೆ ಮಾಡಬೇಕಾದ್ರೆ, ನಿಂತ್ಕೊಂಡಾಗ, ಕೂತ್ಕೊಂಡಾಗ, ಓಡಾಡಬೇಕಾದ್ರೆ ಇದಕ್ಕೇನು ಸ್ನಾನ ಮಾಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಕೈ ಕಾಲು ಮುಖ ತೊಳ್ಕೊಬೇಕಂತ ಏನೂ ಅವಶ್ಯಕತೆ ಇಲ್ಲ. ಜಸ್ಟು ಮೌತ್ ವಾಶ್ ಮಾಡ್ಕೊಂಡು 3 ಬಾರಿ ಈ ಮಂತ್ರನ ಎಸ್ಪೆಷಲಿ ಈ ಒಂದು ದಿನ ಮಾತ್ರ ಮಂತ್ರ ಬಾಯಿಂದ ಹೇಳ್ತಾ ಬನ್ನಿ. ಖಂಡಿತವಾಗ್ಲೂ ಮನೆಗೆ ದುಡ್ಡು ಬರ್ತಾನೇ ಇರುತ್ತೆ. ಬೇಕಿದ್ದರೆ ಟೆಸ್ಟ್ ಮಾಡಿ, ಪರೀಕ್ಷೆ ಮಾಡಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾಕೆಂದರೆ ಜ್ಯೋತಿಷ್ಯಗಳಾಗಿ ನಾವು ಈ ಮಂತ್ರ ಹೇಳ್ಕೊಳ್ಳಿ, ಈ ಪೂಜೆ ಮಾಡ್ಕೊಳ್ಳಿ, ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅನ್ನೋದಷ್ಟೇ ನಮ್ಮ ಕೆಲಸ. ಯಾಕೆಂದರೆ ಜ್ಯೋತಿಷ್ಯಗಳು ನಾವೇನು ದೇವರಲ್ಲ, ಪವಾಡ ಮಾಡೋರಲ್ವಲ್ಲ. ಕತ್ತಲಿನಿಂದ ಬೆಳಕಿನೆಡೆಗೆ ಮಾರ್ಗದರ್ಶನ ಮಾಡುವ ಶಾಸ್ತ್ರವೇ ಜ್ಯೋತಿಷ್ಯ ಶಾಸ್ತ್ರ. ಅದು ಯೂಟ್ಯೂಬ್ನಲ್ಲಿ ವಿಡಿಯೋಗಳ ಮುಖಾಂತರ ಮಾಡ್ತಾ ಇರ್ತೀನಿ. ಸದುಪಯೋಗ ಪಡಿಸ್ಕೊಂಡು ಸುಖವಾಗಿರ್ರಿ. ಈ ಮಂತ್ರಕ್ಕೆ ಹೆಣನೂ ಬಾಯಿ ಬಿಡುತ್ತಂತೆ ಹಣಕ್ಕೋಸ್ಕರ. ಅಷ್ಟು ಪವರ್ಫುಲ್ ಮಂತ್ರ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ, ಲೈಕ್ ಮಾಡಿ. ನೋಡಿ, ಎಸ್ಪೆಷಲಿ ಈ ಒಂದು ದಿನ ಮಾತ್ರ ಮಂತ್ರ ಹೇಳೋದು ಬಿಡೋಕ್ಕೆ ಹೋಗ್ಬಿಡಿ. ಇವಾಗಲೇ ವಿಡಿಯೋ ನೋಡ್ತಾ ಇದ್ದೀರಾ, ಸ್ಟಾರ್ಟ್ ಮಾಡ್ತಾ ಹೋಗಿ. ಖಂಡಿತವಾಗ್ಲೂ ಹಣ ಬರ್ತಾನೆ ಇರುತ್ತೆ. ಯಾವ ದಿನ ಗೊತ್ತಾ? ನೋಡಿ, ಇವತ್ತು ಅಕ್ಷಯ ತೃತೀಯ, ಬಸವ ಜಯಂತಿ. ನೋಡಿ, ಅಕ್ಷಯ ತೃತೀಯ ಅಕ್ಷಯ ಪಾತ್ರೆ ಥರ ವರ್ಕ್ ಆಗುತ್ತೆ. ಎರಡನೇದು ವರಮಹಾಲಕ್ಷ್ಮಿ ಹಬ್ಬದ ದಿನ. ಮೂರನೇದು ದೀಪಾವಳಿ ಅಮಾವಾಸ್ಯೆ ದಿನ. ಎಸ್ಪೆಷಲಿ ಈ ದಿನಗಳಂದು ನೀವು ಯಾವುದೇ ಕಾರಣಕ್ಕೂ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡ್ತಾ ಹೋಗಿ. ಖಂಡಿತವಾಗ್ಲೂ ಹಣ ಬರ್ತಾ ಹೋಗುತ್ತೆ. ಮನೆಯಲ್ಲನ್ನ ಹೇಳ್ಕೊಳ್ಳಿ. ವ್ಯಾಪಾರ ಮಾಡ್ತಿರ್ತೀರ, ಬಿಸ್ನೆಸ್ ಜಾಗದಲ್ಲಿ ದುಡ್ಡು ಇಸ್ಕೊಬೇಕಾದ್ರೆ ಕೊಡೋ ಟೈಮಲ್ಲಿ, ಮಾತಾಡೋ ಟೈಮಲ್ಲಿ ಮನಸ್ಸಿನಲ್ಲನ್ನ ಹೇಳ್ಕೊಳ್ಳಿ, ಬಾಯಿ ಬಿಟ್ಟನ್ನ ಹೇಳ್ಕೊಳ್ಳಿ. ಇದು ಯಾರ ಪರವಾಗಿ ಬೇಕಿದ್ರೂ ಮಾಡ್ಬೋದು. ಗಂಡನ ಪರವಾಗಿ ಹೆಂಡತಿ ಪರವಾಗಿ ಗಂಡ, ತಂದೆ ತಾಯಿ ಪರವಾಗಿ ಮಕ್ಕಳು ಪರವಾಗಿ ತಂದೆ ತಾಯಿ, ಅತ್ತೆ ಮಾವನ ಪರವಾಗಿ ಸೊಸೆ ಅಳಿಯನ ಪರವಾಗಿ ಅತ್ತೆ ಮಾವ, ತಾತ ಅಜ್ಜಿ ಪರವಾಗಿ ಮಕ್ಕಳು, ಮೊಮ್ಮಕ್ಕಳು ಪರವಾಗಿ ತಾತ ಅಜ್ಜಿ. ಕಲಿಯುಗದಲ್ಲಿ ಇನ್ನೇನ್ರಿ ಬೇಕು? ಆರೋಗ್ಯ ಮತ್ತು ದುಡ್ಡು, ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. ಈ ಭೂಮಿ ಮೇಲೆ ಮನುಷ್ಯನಿಗೆ ಎಲ್ಲಿವರೆಗೂ ಆರೋಗ್ಯ, ಎಲ್ಲಿವರೆಗೂ ದುಡ್ಡು, ಎಲ್ಲಿವರೆಗೂ ಅಧಿಕಾರ ಇರುತ್ತೋ ಮನೆ ಒಳಗಡೆ ಬೆಲೆ, ಹೊರಗಡೆ ಬೆಲೆ. ಅದೇ ಒಂದು ಕಣ್ಣು ಆರೋಗ್ಯ, ಇನ್ನೊಂದು ಕಣ್ಣು ದುಡ್ಡು. ಇವೆರಡೇ ನೋಡಿ ಮನುಷ್ಯನಿಗೆ ಭಾಳ ಇಂಪಾರ್ಟೆಂಟು. ಎಲ್ಲಿವರೆಗೂ ಭಗವಂತ ಇವೆರಡು ನಮಗೆ ಕೊಡ್ತಾನೋ, ಉಸಿರಿರೋವರೆಗೂ ಅಲ್ಲಿವರೆಗೂ ಮನೆ ಒಳಗಡೆ ಸ್ಥಾನಮಾನ, ಗೌರವ, ಬೆಲೆ. ಏಕೆಂದರೆ ಯಾರಿಗೇ ಆಗಲಿ ದುಡ್ಡು ಕೊಟ್ಟರೆ ನಿಮ್ಮ ಮೇಲೆ ಪ್ರೀತಿ ಬರೋದು. ಮೇಯ್ನು ದುಡ್ಡು, ಊಟ, ಇವೆರಡೇ ನೋಡಿ. ಸೊ ಹಂಗಾಗಿ ಈ ದುಡ್ಡು ಊಟ ಬೇಕಂದರೆ ಮೊದಲು ಆರೋಗ್ಯ ಮುಖ್ಯ. ಆರೋಗ್ಯ ಇರಬೇಕು, ನಂತರ ದುಡ್ಡು. ಇವೆರಡಿದ್ರೇ ಇಡೀ ಜಗತ್ತು. ನಿಮ್ಮಿಂದೆ ಸಂಬಂಧಿಕರು, ಫ್ರೆಂಡ್ಸು, ಅಪ್ಪ ಅಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ಸಂಬಂಧಿಕರು, ಕೊಲೀಗ್ಸು, ಫ್ರೆಂಡ್ಸು ಎಲ್ಲರೂ ನಿಮ್ಮ ಹಿಂದೆ ಇರ್ತಾರೆ. ಅದೇ ದುಡ್ಡಿಲ್ಲ ಅಂದರೆ ನಾಯಿನೂ ಮೂಸು ನೋಡಲ್ಲ ಅಂತಾರೆ. ಸತ್ಯ ಅದು. ಈ ಕಲಿಯುಗದಲ್ಲಿ ನೋಡ್ರಿ, ದುಡ್ಡು ಭಾಳ ಮುಖ್ಯ. ದುಡ್ಡನ್ನ ಸಂಪಾದನೆ ಮಾಡಲೇಬೇಕು, ದುಡ್ಡನ್ನ ಉಳಿಸ್ಕೊಳ್ಳೇಬೇಕು ಅಂಥ ಕಾಲ ಬಂದುಬಿಟ್ಟಿದೆ. ಯಾವ ಒಂದು ದಿನ ಗೊತ್ತಾ? ಅದೇ ಹೇಳಿದ್ದೀನಲ್ಲ, ಇವತ್ತು ಅಕ್ಷಯ ತೃತೀಯ, ಬಸವ ಜಯಂತಿ, ಅಕ್ಷಯ ತೃತೀಯ, ಅಕ್ಷಯ ಪಾತ್ರೆ ಥರ ವರ್ಕ್ ಆಗುತ್ತೆ ಈ ಮಂತ್ರ.
ಇವಾಗಲೇ ವಿಡಿಯೋ ನೋಡ್ತಿದ್ದೀರಾ, ಇವಾಗಲೇ ಸ್ಟಾರ್ಟ್ ಮಾಡ್ತಾ ಹೋಗಿ. ಮತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಮತ್ತು ದೀಪಾವಳಿ ಅಮಾವಾಸ್ಯೆ ದಿನ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ. ಯಾವುದು ಗೊತ್ತಾ ಮಂತ್ರ? ಓಂ ನಮೋ ಧನದಾಹೇ ಸ್ವಾಹ. ಓಂ ನಮೋ ಧನ ಅಂದರೆ ದುಡ್ಡು, ದಾಹೇ ಸ್ವಾಹ. ಓಂ ನಮೋ ಧನದಾಹೇ ಸ್ವಾಹ ಅಂತ ಈ ಮಂತ್ರ ಮನೆಯಲ್ಲನ್ನ ಹೇಳ್ಕೊಳ್ಳಿ. ವ್ಯಾಪಾರ ಮಾಡೋ ಸ್ಥಳದಲ್ಲನ್ನ ಹೇಳ್ಕೊಳ್ಳಿ. ಹೊಲಕ್ಕೆ ಹೋಗಿರ್ತೀರ, ಜಮೀನಿಗೆ ಹೋಗಿರ್ತೀರ, ಕೆಲಸ ಮಾಡ್ತಿರ್ತೀರ, ಹೇಳ್ಕೊಳ್ಳಿ. ಮೌತ್ ವಾಶ್ ಒಂದು ಮಾಡ್ಕೊಳ್ಳಿ, ಹೇಳ್ಕೊಂತ ಹೋಗಿ. ಕೆಲ್ಸಕ್ಕೆ ಹೋಗಿರ್ತೀರ, ಡ್ಯೂಟಿಗೆ ಹೋಗಿರ್ತೀರ, ಮನಸ್ಸಲ್ಲೇ ಹೇಳ್ಕೊಂಡು ಕೆಲಸ ಮಾಡಿ. ಅಕ್ಷಯ ಪಾತ್ರೆ ಥರ ವರ್ಕ್ ಆಗುತ್ತೆ. ಓಂ ನಮೋ ಧನದಾಹೇ ಸ್ವಾಹ. ಓಂ ನಮೋ ಧನದಾಹೇ ಸ್ವಾಹ. ಈ ಮಂತ್ರ ಇವತ್ತು ಅನ್ಲಿಮಿಟೆಡ್ ಪಠಣೆ ಮಾಡಿ. ಖಂಡಿತವಾಗ್ಲೂ ಹಣ ದುಡ್ಡು ಬರ್ತಾನೆ ಹೋಗುತ್ತೆ ನಿಮ್ಮ ಮನೆಗೆ, ನಿಮ್ಮ ಅಕೌಂಟಿಗೆ. ನಿಮಗೆ ನೀವೇ ಟೆಸ್ಟ್ ಮಾಡ್ಕೊಳ್ಳಿ, ಪರೀಕ್ಷೆ ಮಾಡ್ಕೊಳ್ಳಿ. ಯಾಕೆಂದರೆ ಜ್ಯೋತಿಷಿಗಳಾಗಿ ನಾವು ಈ ಮಂತ್ರ ಹೇಳ್ಕೊಳ್ಳಿ, ಪೂಜೆ ಮಾಡ್ಕೊಳ್ಳಿ, ಇಂಥ ದೇವಸ್ಥಾನಕ್ಕೆ ಹೋಗಿ ಅನ್ನೋದು ಅಷ್ಟೇ ನಮ್ಮ ಕೆಲಸ. ಉಳಿದಿದ್ದೆಲ್ಲ ಎನ್ಹಾನ್ಸ್ಮೆಂಟು ನೀವೇ ಮಾಡ್ಕೊಬೇಕು. ಯಾಕೆಂದರೆ ಕತ್ತಲಿನಿಂದ ಬೆಳಕಿನೆಡೆಗೆ ತೋರಿಸುವ ಮಾರ್ಗ ಅಷ್ಟೇ ಜ್ಯೋತಿಷ್ಯ. ಅದು ವಿಡಿಯೋಗಳ ಮುಖಾಂತರ ಮಾಡ್ತಿರ್ತೀನಿ. ಸದುಪಯೋಗ ಪಡಿಸ್ಕೊಂಡು ಸುಖವಾಗಿ ಬದುಕಿ. ಮಂತ್ರ ಮಾತ್ರ ಬಿಡಕ್ಕೆ ಹೋಗ್ಬಿಡಿ. ಓಂ ನಮೋ ಧನದಾಹೇ ಸ್ವಾಹ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.